ನಮಸ್ಕಾರ. ಈ ಚಂದಾಮ 25 ವರ್ಷಗಳ ಹಿಂದೆ ಒಂದು ಚೆನ್ನಾಗಿರೋ ಕಥೆಗಳಿದ್ದರೆ ಮತ್ತೆ ಮತ್ತೆ ಪ್ರಕಟಿಸಿರ್ತಾರೆ ಅಂತ ಹೇಳಿದ್ದೀನಲ್ಲ, ಅದೇ ಥರ 1980ನೇ ಇಸ್ವಿಯಲ್ಲಿ ಈ ಕಥೆನ ಪ್ರಕಟ ಮಾಡಿದ್ದಾರೆ. ಪೂರ್ವಕಾಲದಲ್ಲಿ ಶ್ರಾವಸ್ತಿ ನಗರದಲ್ಲಿ ಪ್ರಸೇನಜಿತು ಅಂತ ಒಬ್ಬ ಮಹಾರಾಜ ಪಾಲಿಸ್ಕೊಂಡಿರ್ತಾನೆ. ಒಂದಿನ ಆ ದೇಶಕ್ಕೆ ಯಾವುದೋ ದೂರ ದೇಶದ ಒಬ್ಬ ಬ್ರಾಹ್ಮಣ ಬರ್ತಾನೆ. ಬಹಳ ಬಡವನಾಗಿ ದಿಕ್ಕಿಲ್ಲದೆ ದೇಶ ಸಂಚಾರ ಹೊರಟಿದ್ದ ಆ ಬ್ರಾಹ್ಮಣನಿಗೆ ಅದೃಷ್ಟವಶಾತ್ ಶ್ರಾವಸ್ತಿ ನಗರದಲ್ಲಿ ದೊಡ್ಡ ವೈಶ್ಯರ ಮನೆಯಲ್ಲಿ ಅವನಿಗೆ ಸಂಪರ್ಕ ಸಿಗುತ್ತೆ. ಅದರಿಂದ ಅವನಿಗೆ ದಿನ ಅನ್ನ, ವಸ್ತ್ರ, ದಾನ, ದಕ್ಷಿಣೆ ಎಲ್ಲ ಸಿಗ್ತಾ ಇರುತ್ತೆ. ಅದು ಬೇಕಾದಷ್ಟು ದಾನ ದಕ್ಷಿಣೆ ಎಲ್ಲ ಕೊಡೋದ್ರಿಂದ ಅವನು ಸಿಕ್ಕಿದ ಹಣವನ್ನು ಮೊದಲೇ ಅವನಿಗೇನು ಅವಶ್ಯಕತೆಗಳಿರೋದಿಲ್ವಲ್ಲ, ಬಡ ಬ್ರಾಹ್ಮಣ ತಾನೇ, ಅದನ್ನೆಲ್ಲ ದುಡ್ಡೆಲ್ಲ ಮಿಕ್ಸಿ ಇಟ್ಕೊಂಡಿರ್ತಾನೆ. ಖರ್ಚು ಮಾಡದೆ ಕಾಸೆಲ್ಲ ಕೂಡಿಸ್ಕೊಂಡು ಇರ್ತಾನೆ. ಕೆಲವು ತಿಂಗಳೊಳಗೆ ಅವನ ಹತ್ರ 1000 ಚಿನ್ನದ ನಾಣ್ಯಗಳಾಗಿ ಹೋಗುತ್ತೆ. ಅದರಿಂದ ಅವನಿಗೆ ತಕ್ಕ ಕನ್ಯೆ ಸಿಕ್ಕಿದಾಗ ಮದುವೆ ಮಾಡ್ಕೊಳ್ಳೋಣ ಅಂತ ಒಂದು ಆಲೋಚನೆ ಆಗಿ ಹಣ ಜೋಪಾನ ಮಾಡ್ಕೋಬೇಕಲ್ಲ, ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಬಂಧು ಮಿತ್ರ ಬಳಗರು ಯಾರೋ ಅವನಿಗಿಲ್ಲದೆ ಇರೋದ್ರಿಂದ ಆ ಚಿನ್ನದ ನಾಣ್ಯವನ್ನು ಒಳ್ಳೆಯ ಸ್ಥಿತಿಗೆ ಬರಬೇಕೆಂಬ ಉದ್ದೇಶದಲ್ಲಿ ಅವನ ಮನಸ್ಸು ಆ ಚಿನ್ನದ ನಾಣ್ಯಗಳ ಮೇಲೆಯೇ ನಿಂತಿರುತ್ತೆ. ಯಾರಿಗೂ ಗೊತ್ತಾಗದಂತೆ ದಿನ ಅಡವಿಗೆ ಹೋಗ್ಬಿಟ್ಟು ಅಲ್ಲೊಂದು ಗುಂಡಿ ತೋಡ್ಬಿಟ್ಟು ಅದರೊಳಗಡೆ ದುಡ್ಡು ಚಿನ್ನದ ನಾಣ್ಯ ಎಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಒಂದು ನಾಗಬಲ ಅನ್ನೋದು ಒಂದು ಔಷಧಿ ಸಸ್ಯ, ಆ ನಾಗಬಲದ ಗಿಡನ ಗುರುತಿಗಿಟ್ಟಿರ್ತಾನೆ. ಆವಾಗ ಹೋಗೋದು, ಕಾಡಲ್ಲಿ ನೋಡ್ಕೊಳ್ಳೋದು, ದನಗ ಇದಿದೆಯಾ, ಅಲ್ಲೇ ಇದೆಯಾ ಚಿನ್ನದ ನಾಣ್ಯ ಅಂತ ನೋಡ್ಕೊಂಡು ಬರ್ತಾ ಇರ್ತಾನೆ. ಹೀಗೆ ಬೀದಿಗಳಲ್ಲಿ ಓಡಾಡ್ಕೊಂಡಿರ್ಬೇಕಾದ್ರೆ ಒಂದಿನ ಹೋಗಿ ನೋಡ್ತಾನೆ, ಅವನ ಚಿನ್ನದ ನಾಣ್ಯಗಳೆಲ್ಲ ಕಳುವಾಗಿ ಹೋಗಿರುತ್ತೆ. ಆವಾಗ ಅವನಿಗೆ ತುಂಬ ದುಃಖ ಆಗೋಗುತ್ತೆ. ಅಯ್ಯೋ, ಎಷ್ಟು ಕಷ್ಟಪಟ್ಟು ನಾನು ಅದನ್ನೆಲ್ಲ ಇಳಿಸಿಟ್ಕೊಂಡಿದ್ದೆ, ಸೇರಿಸಿ ಜೋಪಾನ ಮಾಡ್ಕೊಂಡಿದ್ದೆ, ಈಗ ನಾನು ಏನು ಮಾಡೋದು? ನನ್ನ ಹಣ ಎಲ್ಲ ಹೊಟ್ಟೋದ್ಮೇಲೆ ನಾನು ಬದುಕಿ ಏನು ಪ್ರಯೋಜನ ಇದೆ ನನಗೆ? ನಾನು ನದಿಗೆ ಹೋಗಿ ಸಾಯೋದೇ ಸರಿ ಅಂದ್ಬಿಟ್ಟು ನದಿ ಹತ್ರ ಹೋಗಿ ಮುಳುಗೋಕ್ಕೆ ತಯಾರಾಗಿ ಮುಳುಗೋಣ ಅಂತ ಹೋಗ್ತಾ ಇರ್ತಾನೆ. ಆವಾಗ ಇದರಿಂದ ನದಿಯಲ್ಲಿ ರಾಜ ಪ್ರಸೇನಜಿತು ಅಂತಿರ್ತಾನಲ್ಲ, ಅವನು ಸ್ನಾನ ಮಾಡಿಕೊಂಡು ನದಿಗೆ ಇವನಿಗೆ ಎದುರಾಗಿ ಬರ್ತಾನೆ. ಈ ಆತ್ಮಹತ್ಯೆ ಮಾಡ್ಕೊಳ್ಳೋ ಬ್ರಾಹ್ಮಣನ ನೋಡ್ಬಿಟ್ಟು ಅವನು ಬ್ರಾಹ್ಮಣನ ನಿಲ್ಲಿಸ್ಬಿಟ್ಟು ಕೇಳ್ತಾನೆ, ನಿನ್ಗೇನಪ್ಪ ಕಷ್ಟ? ನಾನು ರಾಜ ಇದ್ದೀನಿ, ನಿನ್ನ ಕಷ್ಟ ಏನಿದು ತೀರಿಸ್ತೀನಿ, ಇದಕ್ಕೆ ಏನು ಹೇಳು, ನಿಂಗೇನಾಗಿದೆ ಅಂತಾನೆ. ಇವನು, ಸ್ವಾಮಿ, ನಾನು ಚಿನ್ನದ ನಾಣ್ಯ ಎಲ್ಲ ಕಳುವಾಗಿ ಹೋಗಿದೆ, ಯಾರು ತೊಗೊಂಡ್ರೋ ಗೊತ್ತಿಲ್ಲ, ನಾನು ಏನು ಮಾಡೋದು ಇವಾಗ ಅಂತಾನೆ. ಅಪ್ಪ, ಕಳ್ತನ ಎಲ್ಲಾದರೆ ರಾಜ ನಾನಿದ್ದೀನಿ, ಜವಾಬ್ದಾರಿ ಹೊರ್ತೀನಿ, ನಾನು ಹಂಗೇನೂ ಸಿಕ್ಕಿಲ್ಲ, ನಿನ್ನ ಕಳ್ಳನ ದುಡ್ಡು ನಿನಗೆ ತೆಗೆಸ್ಕೊಡ್ತೀನಿ. ಹಾಗಿಲ್ಲ ಅಂದರೆ ನಿಂದು ಎಲ್ಲಿ ಚಿನ್ನ ಇಟ್ಟಿದ್ದೋ ಅದನ್ನೆಲ್ಲ ಹೇಳು, ರಾಜಭಟ್ರನ್ನೆಲ್ಲ ಕರೆಸಿ ನಾನು ನಿನ್ನ ಚಿನ್ನದ ನಾಣ್ಯವನ್ನು ಹುಡುಗಿಸೋ ಏರ್ಪಾಡು ಮಾಡಿಸ್ತೀನಿ ಅಂತ ಭರವಸೆ ಕೊಡ್ತಾನೆ ಅವನು. ಮಹಾಪ್ರಭು ಧನವನ್ನು ಹೊಗೆದಿಟ್ಟ ಜಾಗದಲ್ಲಿ ಸಣ್ಣದೊಂದು ನಾಗಬಲದ ಗಿಡ ಒಂದಿತ್ತು ಅಲ್ಲಿ ಅಂತ ಹೇಳ್ತಾನೆ. ಅವಾಗ ರಾಜ ಹೇಳ್ತಾನೆ, ಅಲ್ಲ, ಒಂದೇ ನಾಗಬಲ ಗಿಡ ಹೇಗಪ್ಪ ಗುರ್ತಾಗಿರೋಕ್ಕೆ ಸಾಧ್ಯ? ಬೇಕಾದಷ್ಟು ನಾಗಬಲ ಗಿಡಗಳಿರುತ್ತಲ್ಲ, ಅದು ಹೆಂಗೆ ನೀನು ಅದನ್ನು ಗುರ್ತು ಅಂತ ಹೇಳ್ತೀಯ ಅಂತಾನೆ. ಸ್ವಾಮಿ, ನಾನು ಈ ದೇಶದಲ್ಲೆಲ್ಲ ತಿರುಗಾಡಿ ನೋಡಿದ್ದೀನಿ, ಆ ನಾಗಬಲದ ಗಿಡ ಇದು ಒಂದೇ ಬಿಟ್ಟರೆ ಬೇರೆ ಇನ್ನೆಲ್ಲೂ ಆ ನಾಗಬಲದ ಗಿಡ ಇಲ್ಲ ಸ್ವಾಮಿ ಅಂತ ಹೇಳ್ತಾನೆ. ಸರಿ, ನೋಡೋಣ, ನೀನು ಅಡಗಿಸಿಟ್ಟ ವಿಷಯ ಬೇರೆ ಯಾರಿಗಾರು ಹೇಳಿದ್ಯಾ? ದುಡ್ಡಿಲಿ ಇಟ್ಟಿದ್ದೀನಿ ಅಂತ, ಚಿನ್ನದಾಣ ಇಟ್ಟಿದ್ದೀನಿ ಅಂತ. ಮಹಾಪ್ರಭುಗಳೇ, ನನ್ನ ಹೊರತು ಮತ್ಯಾವ ಪ್ರಾಣಿಗೂ ತಿಳಿಯೋದು. ಹೇಳಿಕೊಳ್ಳಬೇಕು ಅಂದರೆ ನನಗೆ ಯಾರಿದ್ದಾರೆ, ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತಾನೆ ಎಂಬುದನ್ನು ಯಾರಾದರೂ ಆಸಕ್ತಿಯಿಂದ ಹೇಳೋರು ಯಾರೂ ಇಲ್ಲ ನನಗೆ ಅಂತಾನೆ. ಚಿಂತಿಸಬೇಡ ಅಂತ ರಾಜ ಬ್ರಾಹ್ಮಣನ ಸಮಾಧಾನ ಹೇಳಿ ಭವನಕ್ಕೆ ಹಿಂದಿರುಗಿ ಆ ಕಳ್ಳತನ ಕುರಿತು ಆಲೋಚನೆ ಮಾಡ್ತಾ ಇರ್ತಾನೆ. ಕಳ್ಳನ್ನು ಹಿಡಿಯುವ ಉಪಾಯದ ಒಂದು ರಾಜನ ಮನಸ್ಸಿಗೆ ತಕ್ಷಣ ಹೊಳೆದು ಬಿಡುತ್ತೆ. ಅವನ ಮಂತ್ರಿನ ಕರೆಸ್ಬಿಟ್ಟು, ಮಂತ್ರಿ, ನನಗೇನೋ ಸುಸ್ತಾಗಿದೆ, ನಗರದಲ್ಲಿರೋ ಎಲ್ಲ ವೈದ್ಯರನ್ನೂ ಕರೆಸಬೇಕು, ಒಬ್ಬ ವೈದ್ಯನಿಂದ ಏನೂ ಪ್ರಯೋಜನ ಆಗಲ್ಲ ಅಂತ ಒಂದು ಆಜ್ಞೆ ಕೊಡ್ತಾನೆ. ಮಂತ್ರಿ ಆಶ್ಚರ್ಯಪಡುತ್ತಾ ನಗರದಲ್ಲಿರೋ ಎಲ್ಲ ವೈದ್ಯರನ್ನೂ ಕರೆಸ್ತಾನೆ. ರಾಜ ಒಬ್ಬೊಬ್ಬ ವೈದ್ಯನನ್ನು ತನ್ನ ಹತ್ರ ಬರಮಾಡಿಕೊಂಡು, ಏನಯ್ಯ ವೈದ್ಯ, ನೀನು ಮೊನ್ನೆ ಈ ದಿನಗಳಲ್ಲಿ ಯಾವ್ಯಾವ ರೋಗಗಳಿಗೆ ಚಿಕಿತ್ಸೆ ಮಾಡದೆ ಯಾವ್ಯಾವ ಔಷಧಿ ಉಪಯೋಗಿಸಿದ್ಯಾ ಅಂತ ಪ್ರಶ್ನೆ ಕೇಳ್ತಾನೆ. ಹೀಗೆ ಒಬ್ಬೊಬ್ಬರನ್ನು ಪ್ರಶ್ನಿಸಿ ಅವರು ಹೇಳುವ ಉತ್ತರವನ್ನು ಕೇಳಿ ಸರಿ ಹೋಗಿ ಅಂತ ವೈದ್ಯರನ್ನು ವಾಪಸ್ಸು ಕಳಿಸ್ಬಿಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ಮಂತ್ರಿಗೆ ರಾಜನ ಅಭಿಪ್ರಾಯ ಏನು ಅಂತ ಅವನಿಗೆ ಅರ್ಥ ಆಗಲ್ಲ. ಯಾಕೆ ಹಿಂಗೆ ಮಾಡ್ತೇನೆ ಈ ರಾಜ ಅಂತ. ಕಡೆಗೆ ಒಬ್ಬ ವೈದ್ಯ ಬಂದ್ಬಿಟ್ಟು, ಪ್ರಭುಗಳೇ, ನಿನ್ನೆ ಮಾತೃದತ್ತನೆಂಬ ವೈಶ್ಯನ ಚಿಕಿತ್ಸೆಗಾಗಿ ನಾಗಬಲದ ರಸ ಉಪಯೋಗಿಸಿದ್ದೇನೆ ಅಂತ ಹೇಳ್ತಾನೆ. ರಾಜ ಆಸಕ್ತಿಯಿಂದ
ಆ ಮೂಲಿಕೆ ಎಲ್ಲಿ ಸಿಕ್ತು ನಿಮಗೆ ಅಂತ ಕೇಳ್ತಾನೆ. ಸುಲಭದಲ್ಲೇನೂ ಸಿಗಲಿಲ್ಲ ಸ್ವಾಮಿ, ನನ್ನ ಸೇವಕರು ಅಡವಿಯಲ್ಲಿ ಹೋಗಿ ತಿರುಗಿ ಹುಡುಕಿ ನೋಡಿ ಒಂದು ನಾಗಬಲದ ಗಿಡ ಕಿತ್ಕೊಂಬಂದು ನನಗೆ ಕೊಟ್ಟರು ಅಂತಾನೆ. ಹಾಗಾದರೆ ನೀವು ಉಳ್ಕೊಂಡ್ರಿ ಬಿಡಿ, ನಿಮಗೇನಿಲ್ಲ, ಕೂಡಲೇ ಆ ಸೇವಕನ್ನ ನನ್ನ ಹತ್ರ ಕಳಿಸ್ರಿ, ಯಾರು ನಾಗಬಲದ ಔಷಧಿ ತಂದು ಕೊಟ್ಟನೋ ಆ ಸೇವಕನನ್ನು ನನ್ನ ಕಳಿಸಿ ಅಂತ ಹೇಳ್ತಾನೆ. ಆ ಸಾಹುಕಾರ ಹೋಗ್ಬಿಟ್ಟು ಯಾರು ಔಷಧಿ ತೊಗೊಂಬಂದಿರ್ತಾರೋ ಆ ಸೇವಕನ್ನ ರಾಜನ ಹತ್ರ ಕಳಿಸ್ತಾನೆ. ಆ ರಾಜ ಸೇವಕ ಬಂದ ತಕ್ಷಣ, ಎಲ್ಲೋ ಮೊನ್ನೆ ನೀನು ಅಡವಿಯಿಂದ ಎಬ್ಬಿಸ್ಕೊಂಡ 1000 ಚಿನ್ನದ ನಾಣ್ಯಗಳನ್ನು ಏನಪ್ಪ ಮಾಡಿದೀಯಾ ಅಂತ ಜೋರಾಗಿ ಪ್ರಶ್ನೆ ಕೇಳ್ತಾನೆ. ಅದನ್ನು ಕೇಳಿ ಸೇವಕ ತಬ್ಬಿಬ್ಬಾಗಿ ತೊದಲ್ತಾ ನನ್ನ ಮನೇಲಿ ಅಡಗಿಸಿಟ್ಟಿದ್ದೀನಿ ಪ್ರಭುಗಳೇ ಅಂತ ಹೇಳ್ತಾನೆ. ಅದು ಒಬ್ಬ ಬ್ರಾಹ್ಮಣರದು, ಅವನು ನಮ್ಮ ಭವನದಲ್ಲೇ ಇದ್ದಾನೆ, ಕೂಡಲೇ ತಂದು ಅವನಿಗೆ ಕೊಟ್ಬಿಡಬೇಕು, ಓಡ್ ಹೋಗು ಅಂತ ಸೇವಕನ್ನ ವಾಪಸ್ ಕಳಿಸ್ತಾನೆ ರಾಜ. ಈಗಲೇ ತರ್ತೀನಿ ಅಂದ್ಬಿಟ್ಟು ಸೇವಕ ರಾಜನಿಗೆ ನಮಸ್ಕಾರ ಮಾಡಿಬಿಟ್ಟು ಓಡ್ ಹೋಗಿ ಅದನ್ನು ತೊಗೊಂಬರ್ತಾನೆ. ಇದನ್ನು ನೋಡ್ತಾ ಇರ್ತಾನಲ್ಲ ಮಂತ್ರಿ, ಅವನಿಗೆ ರಾಜ ಹೇಗೆ ದನ ಕದ್ದವನನ್ನು ಗುರುತಿಸ್ತಾ ಅಂತ ಅರ್ಥ ಆಗಲ್ಲ. ಕುತೂಹಲ ತಾಳಲಾರದೆ, ಮಹಾರಾಜರೇ, ಈ ಕಳ್ಳತನವನ್ನು ನೀವು ಹೇಗೆ ಕಂಡು ಹಿಡಿದಿರೆಂದು ಗೊತ್ತಾಗಲಿಲ್ಲ, ಆ ಸೇವಕನೇ ತೆಗೆನೆಂದು ಹೇಗೆ ಕಂಡುಹಿಡಿದ್ರೋ ನೀವು ಅಂತ ಪ್ರಶ್ನೆ ಕೇಳ್ತಾನೆ. ರಾಜ ಮುಗುಳ್ನಗ್ತಾ ಹೇಳ್ತಾನೆ, ಕಳ್ಳತನವನ್ನು ಕುರಿತು ಬ್ರಾಹ್ಮಣನು ಹೇಳಿದ ಮಾತು ನಿಜವೆಂದು ನಂಬಿಕೊಂಡೇ ನಾನು ಈ ಕಳ್ಳತನವನ್ನು ಹಿಡಿಯಬೇಕೆಂದು ಆಲೋಚನೆ ಮಾಡಿಕೊಂಡಿದ್ದು. ನಗರದಲ್ಲಿರುವ ಲಕ್ಷಗಟ್ಟಲೆ ಜನರಲ್ಲಿ ಒಬ್ಬನು ಮಾತ್ರವೇ ಅದನ್ನು ಎಬ್ಬಿಸಿಕೊಂಡು ಹೋಗಿರುತ್ತಾನೆ. ಅಲ್ಲಿ ಧನವಿರುವ ಸಂಗತಿ ಯಾರಿಗೂ ಗೊತ್ತಿಲ್ಲವೆಂದು ಬ್ರಾಹ್ಮಣನು ಖಂಡಿತವಾಗಿ ಹೇಳ್ತಾ ಇದ್ದಾನೆ. ಆ ಜಾಗದಲ್ಲಿ ಧನವಿದೆ ಎಂಬುದನ್ನು ತಿಳಿಯದೇ ಹೋದರೆ ಅಲ್ಲಿ ಅಗೆಯಬೇಕಾದ ಅಗತ್ಯ ಯಾರಿಗೆ ತಾನೇ ಬರುತ್ತೆ? ನಾಗಬಲ ಗಿಡದಿಂದ ಕೆಲಸ ಇರುವವರಿಗೆ ಅಂಥ ಅಗತ್ಯ ಬರುತ್ತೆ. ಆ ಪ್ರಾಂತ್ಯದಲ್ಲಿ ಎಲ್ಲಿಯೂ ನಾಗಬಲ ಗಿಡ ಇನ್ನೊಂದಿಲ್ಲ ಅಂತ ಬ್ರಾಹ್ಮಣ ಖಂಡಿತವಾಗಿ ಹೇಳ್ತಾ ಇದ್ದಾನೆ. ಅವನು ಹೇಳುವ ಮಾತು ನಿಜವೆಂದು ನನ್ನ ಸೇವಕನು ಹುಡುಕಿ ಬಂದು ಹೇಳ್ದ. ಅವನು ಬೇರೆ ಸೇವಕನಲ್ಲಿ ಕಳಿಸಿ ನಾಗಬಲ ಗಿಡ ಹುಡುಕ್ಸಿರ್ತಾನೆ ರಾಜ, ಎಲ್ಲೂ ಸಿಕ್ಕಿರಲ್ಲ. ಅಲ್ಲದೆ ಅಲ್ಲಿ ದನವಿದೆ ಎಂದು ಯಾವನಾದರೂ ಹೇಗೋ ತಿಳಿದಿದ್ದರೆ ಅವನು ದನಕ್ಕಾಗಿ ಅಲ್ಲಿ ಅಗದು ನಾಗಬಲ ಗಿಡವನ್ನು ಅಲ್ಲೇ ಎಸ್ಬಿಟ್ಟು ಹೊಟ್ಟೋಗ್ತಾ ಇದ್ದ. ನಾಗಬಲಕ್ಕಾಗಿ ಅಲ್ಲಿ ಅಗದವನೇ ಅದರೊಂದಿಗೆ ಸಿಕ್ಕಿದ ದನವನ್ನು ಎತ್ಕೊಂಡು ಹೋಗಿದ್ದಾನೆ ಅಂತ ನಾನು ಊಹೆ ಮಾಡಿಕೊಂಡೆ ಅಂತ ರಾಜ ಹೇಳ್ತಾನೆ. ಹಾಗಾದರೆ ನಾಗಬಲದ ಗಿಡದ ಬೇರುಗಳಿಂದ ಯಾರಿಗೂ ಉಪಯೋಗ ಆಗುತ್ತೆ? ಅದು ಮೂಲಿಕೆಗೆ ಸೇರೋದ್ರಿಂದ ಅದು ವೈದ್ಯನಿಗೇ ಉಪಯೋಗ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ತೋರ್ತು. ಅದಕ್ಕೆ ವೈದ್ಯರನ್ನೆಲ್ಲ ಕರೆದು ನಾನು ನಾಗಬಲವನ್ನು ಯಾರು ಉಪಯೋಗ ಮಾಡಿದ್ರು ಅಂತ ತಿಳ್ಕೊಂಡೆ. ವೈದ್ಯ ದೊರಕಿದ ಕೂಡಲೇ ಇಲ್ಲಿ ಅವನ ಸೇವಕನು ಸಿಕ್ಬಿಟ್ಟ. ಈ ಥರ ನಾನು ಈ ಕಳ್ತನನ ಕಂಡುಹಿಡಿದೆ ಅಂತ ಹೇಳ್ತಾನೆ. ರಾಜನ ಊಹೆನೇ ಶಕ್ತಿಯನ್ನು ನೋಡಿ ಮಂತ್ರಿಗೆ ತುಂಬ ಸಂತೋಷ ಆಗುತ್ತೆ, ತಲೆದೂಗ್ತಾನೆ. ಹೋದ ನಿಧಿ ಕೈ ಸೇರಿ ರಾಜರಕ್ಷಣೆಯೂ ದೊರಕಿದ್ದರಿಂದ ಆ ಪರದೇಶಿ ಬ್ರಾಹ್ಮಣ ಆ ದೇಶದ ಸಂಭಾವಿತ ಗೃಹಸ್ಥನಾಗಿ ಆಮೇಲೆ ಸುಖವಾಗಿ ಇರ್ತಾನೆ. ನಮಸ್ಕಾರ.